ಇದು ಅರಸೀಕೆರೆ ತಾಲೂಕು ಮಾಲೇಕಲ್ ತಿರುಪತಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕ್ಷೇತ್ರ. ಇಲ್ಲಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಬೆಟ್ಟದ ಮೇಲ್ಗಡೆ ಇದೆ. ಇಲ್ಲಿ ಕೆಳಗಡೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಇದೆ. ಇದು ಗೋವಿಂದರಾಜರು ಮಲಗಿರೋ ಭಂಗಿಯಲ್ಲಿದ್ದಾರೆ. ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವ್ರ ತಳಗಡೆ ಬೆಟ್ಟದ ಮೇಲ್ಗಡೆ ಪದ್ಮಾವತಿ ಅಮ್ಮನವರು ಇದ್ದಾರೆ. ಇದು ಅಂದಾಜು 900 ವರ್ಷದಿಂದ ಚಿತ್ರದುರ್ಗದ ಪಾಳ್ಯಗಾರ ತಿಮ್ಮಪ್ಪ ನಾಯಕ ಅನ್ನೋ ಪಾಳ್ಯಗಾರ ಕಟ್ಟಿಸಿರೋ ದೇವಸ್ಥಾನ. ಈ ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಏನಿದೆ ಇವಾಗ ಅದು ವಸಿಷ್ಠ ಮಹರ್ಷಿಗಳ ಆಶ್ರಮ. ಅವ್ರು ತಪಸ್ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಶ್ರೀನಿವಾಸನ ಪ್ರತಿಷ್ಠಾಪನೆ ಮಾಡ್ಕೊಂಡು ಅಲ್ಲಿ ತಪಸ್ ಮಾಡ್ಕೊಂಡಿರ್ತಾರೆ. ಅವ್ರ ತಪಸ್ಸಿದ್ಧಿ ಆಗುತ್ತೆ, ಮುಂದೆ ಹೊಟ್ಟೋಗ್ತಾರೆ. ದೇವಸ್ಥಾನ ಆಶ್ರಮ ಎಲ್ಲ ಬಿದ್ದು ನೆಲಸಮಾಗೋಗುತ್ತೆ. ಇದು ಅಂದಾಜು 900 ವರ್ಷದಿಂದ ಚಿತ್ರದುರ್ಗದ ಪಾಳ್ಯಗಾರ ತಿಮ್ಮಪ್ಪ ನಾಯಕ ಅನ್ನೋ ಪಾಳ್ಯಗಾರನ ಆಳ್ವಿಕೆಯಲ್ಲಿ ಜಾಗ ಇದೆಲ್ಲ. ಅವ್ರದ್ದು ಮನೆದೇವರು ದೊಡ್ಡ ತಿರುಪತಿ. ಅವ್ರು ಪ್ರತಿ ವರ್ಷ ದೊಡ್ಡ ತಿರುಪತಿಗೆ ಪಾದಯಾತ್ರೆ ಹೋಗ್ತಾ ಇರ್ತಾರೆ. ಇಲ್ಲಿ ಮಾಲೇಕಲ್ ತಿರುಪತಿ ಬೆಟ್ಟ ಏನಿದೆ ಆ ಬೆಟ್ಟದ ಹಿಂದ್ಗಡೆ 4 ಬೆಟ್ಟ ಬಿಟ್ಟು ಹಿಂದ್ಗಡೆ ನಾಗಪುರಿ ಅಂತ ಒಂದು ದೊಡ್ಡ ಕಾಡಿದೆ. ಅಲ್ಲಿ ಒಂದು ಕೋಟೆ ಇದೆಲ್ಲ ಕಟ್ಕೊಂಡು ಅವರು ಪಾಳ್ಯಗಾರರು ಪ್ರತಿ ವರ್ಷ ವಿಹಾರಕ್ಕೆ ಬರ್ತಾ ಇರ್ತಾರೆ. ಅವ್ರಿಗೆ ಅನಿವಾರ್ಯವಾಗಿ ದೊಡ್ಡ ತಿರುಪತಿಗೆ ಹೋಗೋಕ್ಕಾಗಲ್ಲ. ಅವ್ರಿಗೆ ತೊಂದರೆ ಬಂದಿರುತ್ತೆ, ಮನಸ್ಸಲ್ಲಿ ಅದೇ ಭಾವನೆ ಬಂದಿರುತ್ತೆ, ನನ್ನ ಮನೆದೇವ್ರಿಗೆ ಹೋಗ್ತಾ ಇಲ್ಲ, ನನಗೆ ಅದಕ್ಕೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ. ಇಲ್ಲಿ ವಿಹಾರಕ್ಕೆ ಬಂದಾಗ ಸ್ವಾಮಿ ಕನ್ಸಲ್ಲಿ ಬಂದು